ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಅವನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಇವತ್ತು ಸಮನ್ವಯ ಸಭೆ ಆಗಿದೆ, ಏನು ಸಂದೇಶ ರವಾನೆ ಆಗಿದೆ ಅಂತ ಸರ್? ಇವತ್ತು ರಾಜ್ಯ ಮಟ್ಟದ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ ಏನು ಎರಡು BJP ಪಕ್ಷ ಹಾಗೂ ಜನತಾದಳ ಪಕ್ಷದ ಪ್ರಮುಖ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಆಗಿರ್ತಕ್ಕಂಥದ್ದು ತಾವೆಲ್ಲರೂ ಮಾಧ್ಯಮದಲ್ಲಿ ಅದನ್ನೆಲ್ಲ ಸೆರೆ ಹಿಡಿದಿದ್ದೀರಿ. ಭಾಳ ಸ್ಪಷ್ಟವಾದಂಥ ಸಂದೇಶ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಇವತ್ತು ನಮ್ಮ ತೆಳಮಟ್ಟದ ಕಾರ್ಯಕರ್ತರುಗಳಿಗೆ ಇವತ್ತು ಜಿಲ್ಲಾ ಘಟಕಗಳಿರ್ಬೋದು, ತಾಲೂಕು ಘಟಕಗಳಿರ್ಬೋದು, ಹೋಬಳಿ ಮಟ್ಟ ಇರ್ಬೋದು, ಪಂಚಾಯತಿ ಮಟ್ಟ ಇರ್ಬೋದು, ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಸಂದೇಶವನ್ನು ಭಾಳ ಸ್ಪಷ್ಟವಾಗಿ ಸಾರಿರ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಭಾಳ ಉತ್ಸಾಹಕತೆಯಿಂದ ಹುಮ್ಮಸ್ಸಿನಿಂದ ಈ ಒಂದು ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೂತ್ ಮಟ್ಟದಲ್ಲಿ ಯಾವ ರೀತಿ ಪ್ರಚಾರ ಸಭೆ ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಈಗಾಗಲೇ ಕಳೆದ 20 ದಿನದಿಂದನೂ ನಿರಂತರವಾಗಿ ನಡೀತಾ ಇದೆ ಅಣ್ಣ. ಮುಂದಿನ ತಿಂಗಳು 26ನೇ ತಾರೀಕು 14 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿ ಚುನಾವಣೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ. ಹಾಗಾಗಿ ನಿರಂತರವಾಗಿ ನಾವು ಪ್ರತಿ ತಾಲೂಕಿನಲ್ಲೂ ಕೂಡ ಹೋಗಿ ಕ್ಯಾಂಡಿಡೇಟ್ಸ್ ಜೊತೆಗೆ ತೆರಳಿ ಸಭೆಗಳನ್ನ ಈಗ ಆಲ್ರೆಡಿ ಮಾಡ್ತಾ ಇದ್ದೇವೆ, ಜಾಯಿಂಟ್ ಸಭೆಗಳನ್ನ. ಒಳ್ಳೆ ಒಂದು ನಿರೀಕ್ಷೆ ಮೀರಿ ಇವತ್ತು ಎರಡೂ ಪಕ್ಷದ ಒಂದು ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇರ್ತಕ್ಕಂಥದ್ದು ನಮಗೆ ವಿಶ್ವಾಸ ಇದೆ, ಸತ್ಯವಲ್ಲೂ ವಿಶ್ವಾಸ ಇದೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಜನತಾದಳ ಮತ್ತು BJP ಪಕ್ಷ ಗೆಲುವು ಸಾಧಿಸ್ತೇವೆ. ನಿಖಿಲ್ ಕುಮಾರಸ್ವಾಮಿ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಂತ? ನಾನೀಗಾಗಲೇ ವಿಶೇಷವಾಗಿ ಮಂಡ್ಯ ಮತ್ತು ಕೋಲಾರ ಇವೆರಡು ಭಾಗದ ಒಂದು ಉಸ್ತುವಾರಿ ಒಂದು ಜವಾಬ್ದಾರಿಯನ್ನು ಒಂದು ಪಕ್ಷದ ಯುವ ಕಾರ್ಯಕರ್ತನಾಗಿ ನನ್ನ ಹೆಗಲ ಮೇಲೆ ತಗೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಇನ್ನು ಕೆಲವು ಕ್ಷೇತ್ರಗಳೇನಿದೆ, ಇನ್ನು 11 ಕ್ಷೇತ್ರಗಳು ಈಗ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಅಲ್ಲೂ ಕೂಡ ನಾನು ಆದಷ್ಟು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಹೋಗಿ ಪ್ರಚಾರನ ಮಾಡ್ತೇನೆ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾಮನ್ ಪ್ರೇಮ್ ಜೊತೆ ಕೃಷ್ಣ, PM TV, ಬೆಂಗಳೂರು.